ನಾಯಕನಾಗಿ ಬದುಕಬೇಕಂತ ಇದೇ ನನ್ನ ಆಸೆ. ಒಂದು ಹಾಡು ಹೇಳ್ತೀನಿ ಹಿಂದಿ ಒಳಗಡೆ, ಯಾಕಂದ್ರೆ ಹಿಂದಿ ನನ್ನ ಹೆಂಡತಿ ಮಕ್ಕಳು ಕಲಿಸಿದ್ರೆ, ನಾನಾಗಲೇ ಕಲ್ತಿಲ್ಲ. ಸ್ವಲ್ಪ ಸಮಯದಲ್ಲಿ ಹಿಂದಿ ಹಾಡು. तेरी आँखों की कसम तुझे प्यार करता हूँ, तेरी सांसों की कसम तुझे प्यार करता हूँ. झूठ बोलता है तू, झूठ बोलता है तू, झूठ बोलता है तू, झूठ बोलता है. तेरी आँखों की कसम तुझे प्यार करता हूँ, तेरे सांसों की कसम तुझे प्यार करता हूँ. तू झूठ बोलता है तू, झूठ बोलता है तू, झूठ बोलता है तू, झूठ बोलता है. दिन रात मुझको नींद नहीं आती है, पेट को खाना नहीं जाता है. दिन रात मुझको नींद नहीं आती है, पेट को खाना नहीं जाता है. सारा दिन सपनों में तू आती है, सारा दिन सपनों में तू आती है. मेरे दिल दर्द रोता है, तेरा दिल की कसम तुझे प्यार करता हूँ, तेरे अल्लाह की कसम तुझे प्यार करता हूँ. तू झूठ बोलता है तू, झूठ बोलता है तू, झूठ बोलता है तू, झूठ बोलता है. सारे दिन को मुझे सताती है, तू प्यार नहीं करी तू मैं मर जाता है. सारे दिन तो मुझे सताती है, तू प्यार नहीं करी तू मैं मर जाता है. तेरे कान की कसम तुझे प्यार करता हूँ, तेरे देश की कसम तुझे प्यार करता हूँ. तू सच बोलता है तू, सच बोलता है तू, सच बोलता है तू, सच बोलता है. ಅಕ್ಕಿ ಖಾನ್ದಾನ್ ಕಿ ಕಸಮ್ ಅಂದ್ರೆ ನನ್ನ ದೇಶನ ಒಂದು ಖಾನ್ದಾನ. ಈ ದೇಶದ ಮೇಲೆ ಹಾನಿ ಮಾಡಿ ಹೇಳ್ತೀನಿ, ಈ ದೇಶಕ್ಕೆ ಒಂದು ಇತಿಹಾಸ ಹೇಳ್ತೀನಿ. ನನ್ನ ಹೆಂಡತಿ ಖಾನ್ದಾನ್ ಕಿ ಕಸಮ್ ತುಜೆ ಪ್ಯಾರ್ ಕರ್ತಾವು, तेरे मेरे देश की कसम तुझे प्यार करता हूँ. ನನಗೆ ಹಿಂದಿ ಬರೋಂಗಿಲ್ಲ, ಅರ್ಥ ಮಾಡಿಕೊಳ್ಳ್ರಿ. ಸ್ವಲ್ಪ ತಿದ್ದಿದ್ರೆ ತಪ್ಪಿದ್ರೆ ತಿದ್ದುಕೊಳ್ಳಿ. ಯಾಕಂದರೆ ನಾ ಚೌ ಬಾತ್ ಏನೇ ಇದ್ರೂ ಅಚ್ಚ ಕನ್ನಡಿಗನು. ನಾನು ಬಸವ ಅಂತ ಹೆಸರು ಇಟ್ಟಾಳನು. ಹುಟ್ಟಿದಾಗ ನನಗೆ ಬುದ್ಧಿ ತಿಳಿದ ಮಟ್ಟಿಗೆ ಲಕ್ಷ್ಮೇಶ್ವರ, ಪುಲಿಗೇರಿ ಲಕ್ಷ್ಮೇಶ್ವರ. ಅದಕ್ಕೆ ಗದಗ ಜಿಲ್ಲಾ ಸರಡಿ ತಾಲೂಕು ಪುಲಿ ಅನ್ನೋ ಹುಲಿ ಇರ್ತದೆ, ಹೆಸರಿತ್ತು ಪುಲಿಗೇರಿ ಅಂತ. ಪುಲಿ ಅಂದರೆ ಹುಲಿ, ಗೇರಿ ಅಂದರೆ ಓಣಿ, ಪುಲಿಗೇರಿ. ಆಮೇಲೆ ಲಕ್ಷ್ಮೀಪುರ ಆಯಿತು, ಈಗ ಲಕ್ಷ್ಮೇಶ್ವರ ಆಗಿದೆ. ಆ ಇತಿಹಾಸದ ಒಂದು ಎಲ್ಲಿ ಇಲ್ಲ ಅಂತಿಂಥ ಇತಿಹಾಸದ ದೇವತೆಗಳು ಅಲ್ಲೇ ಜಕಣಾಚಾರ್ಯ ಇತಿಹಾಸಗಳು ಅಲ್ಲಿ ಬೆಳಗ್ತಾ ಇದ್ದವು. ಕೆಲವೊಂದು ಹಾಳಾಗಿದ್ದವು. ಅದೇ ಥರ ರಾಣೆಬೆನ್ನೂರು ತಾಲೂಕು ಈ ಹೊನ್ನತ್ತಿ ಏನಂತೆ, ಹೊನ್ನತ್ತಿ ಒಳಗೆ 5 ಗುಡಿಗಳಲ್ಲಿ 1 ಗುಡಿ ಪೂಜೆ ಆಗ್ತೈತಿ, 4 ಗುಡಿಗಳು ಹಾಳು ಬಿದ್ದವು. ಪೂಜೆ ಮಾಡೋರಿಲ್ಲ, ಅದ್ರ ಜಮೀನಿನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋರಿಲ್ಲ. ಅಲ್ಲಿ ಹೋದರೆ ಎಲ್ಲರೂ ಹೇಳ್ತಾರೆ ಇದು ಅಂತಿಂಥ ಸಾಮಾನ್ಯ ದೇವರಲ್ಲ. ಇವತ್ತು ಅಂಥ ಜಾಗಗಳಲ್ಲಿ ಇವತ್ತು ನರಸಿಂಹ ವಾಸವಾಗಿದ್ದಾನೆ. ಆ ನರಸಿಂಹನಿಗೆ ಪೂಜೆ ಇಲ್ಲ ಅಂದರೆ ಏನು? ಬೇಲೂರಲ್ಲಿ ಆ ಚೆನ್ನಕೇಶವನ ಒಂದು ಮುಂದುಗಡೆ ಮೇಲೆ ಎತ್ತಿ ತಲೆ ಎತ್ತಿ ನೋಡಿ, ಅಲ್ಲೊಂದು ಕ್ಯಾಮ್ರಾ ಹೊಡ್ಕೊಳ್ಳಿ. ಅದರ ಒಳಗಡೆ ಹಿರಣ್ಯಾಕ್ಷನ ಕಳ್ಳ ಬಗದ ನರಸಿಂಹ ರಕ್ತ ಹಿರ್ತಾ ಇದ್ದಾನ. ಅಂಥ ಶಾಪ ಇವತ್ತು ನಮ್ಮ ದೇಶಕ್ಕೆ ತಟ್ಟೈತಿ. ಅದಕ್ಕೆ ಜಕಣಾಚಾರಿ ಇತಿಹಾಸದ ಗುಡಿಗಳು, ಇತಿಹಾಸದ ಕೆರೆಗಳನ್ನ ನೀವತ್ತ ಹಾಳು ಮಾಡಿದ್ದೀರ. ಅಭಿವೃದ್ಧಿ ಮಾಡಿದ್ರೆ ನಿಮಗೆ ಆ ನರಸಿಂಹ ಶಾಂತವಾಗಿರ್ತಾನ. ಇಲ್ಲ ಅಂದ್ರೆ ಸ್ವಲ್ಪದ್ರಲ್ಲೇ ಆತ ಹಂದಿ ರೂಪದಲ್ಲಿ
ಹಂದಿ ರೂಪದಲ್ಲಿ ಇವತ್ತ ಬೀದಿಗೆ ಬಂದಿದ್ದಾನ. ಅದಕ್ಕೆ ಹಂದಿ ಅಂದ್ರೇನು? ವರಹ. ವರಹ ಅಂದ್ರೇನು? ಸತ್ಯಯುಗದಲ್ಲಿ ವರಹ ಅನ್ನೋ ಅರ್ಥ ನೀವು ತಿಳ್ಕೊಳ್ರಿ. ಸತ್ಯಯುಗದಲ್ಲಿ ಆ ವರಹ ಅಂದ್ರ ಹಂದಿಗೆ ಅಂತಾರ. ಇವತ್ ನರಸಿಂಹ ಉಗ್ರಾವತಾರ ತಾಳಿ ಇವತ್ತು ನರಬಲಿಗೆ ಕೈ ಹಾಕಾಕ ಹೊರಗಡೆ ಬಂದಿದ್ದಾನೆ. ಅದಕ್ಕೆ ಇವೆಲ್ಲ ಆಗ್ಬಾರ್ದಂದ್ರೆ ನೀವು ದೈವ ಶಕ್ತಿಗೆ ತಲೆಬಾಗಿ ಕಾನೂನು ಸರ್ಕಾರ ಇವೆಲ್ಲ ನಿಮ್ಮ ಕೈಯಲ್ಲೈತಿ. ಸರಿಪಡಿಸ್ಕೊಳ್ಳೋದು ಏನ್ ಮಾಡ್ತಿದಿ? ನನಗೂ ಸಾಕಾಗೈತಿ ಒದರಿ 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 ಹಾಡು ಹೇಳಿ ಹೇಳಿ ಹೇಳಿ. ಮಾಧ್ಯಮಗಳಂತೂ ಅವ್ರಂತೂ ಹುಚ್ಚರಾಗಂಗಿಲ್ಲ, ನೀವ ಹುಚ್ಚರಾಕಿರಿ. ಮತ್ತು ಯಾಕೆ ಹೇಳ? ಅವ್ರು ಹೇಳೋ ಮಾತು ತಿಳ್ಕೊಳ್ರಿ. ಪತ್ರಿಕೆಯಲ್ಲಿ ಓದೋದನ್ನ ನಿಜ ಅಂತ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಪಕ್ಕಕ್ಕೆ ದುಶ್ಮನ್ಗಳನ್ನ ಮುಚ್ಚಿಟ್ಕೊಳ್ಳೋದು ಬಿಡ್ರಿ. ತೆಗೆದು ಬಿಸಾಕ್ರಿ. 3 ತಿಂಗಳದಾಗ ಕೊಲೆ ಮಾಡ್ತಾನ, ಕೊಲೆ ಮಾಡ್ತಾನ, 3 ತಿಂಗಳ ಹೊರಗೆ ಬರ್ತಾನ. ಕಾನೂನು ಹೆಂಗೈತೆ ಅನ್ನೋದು ಅರ್ಥ ಮಾಡ್ಕೊಂಡಿರಿಲ್ಲ. ಕೊಲೆಗಾರೆಲ್ಲ ನಿಮ್ಮ ಜೊತೆಲಿ ಬದುಕ್ತಾ ಇದಾರೆ ಅನ್ನೋದು. ಅದಕ್ಕೋಸ್ಕರ ಕೊಲೆ ಅಪರಾಧಿನ ನಿರಪರಾಧಿನ ಅವನಿಗೆ ಒಂದು ಸ್ಥಾನ, ಅವನಿಗೆ ಒಂದು ಸ್ಥಾನ ಇದೆ. ಅದಕ್ಕೆ ಜೈಲು ಒಂದು ದೇಶ ಅಂತ ಮಾಡಿದ್ದಾರೆ, ದೇಶದೊಳಗೆ ಒಂದು ಜೈಲು ಅಂತ ಮಾಡಿದ್ದಾರೆ. ಅದಕ್ಕೋಸ್ಕರ ಶಿಕ್ಷೆ ಅಂತ ಶಿಕ್ಷಣ ಕೊಟ್ಟು ಅವ್ರಿಗೂ ಸ್ವಲ್ಪ ಮಟ್ಟಿಗೆ ಇದನ್ನ ಮಾಡ್ಬೇಕು ಅನ್ನೋದು. ಕಾನೂನು ಕಾಪಾಡ್ಕೊಂಡು ಹೋಗ್ರಿ. ಎಲ್ರಿಗೂ ಬಿಡುಗಡೆ ಮಾಡುತ್ತೆ ನಾ ಹೇಳಂಗಿಲ್ಲ. ಅಪರಾಧಿ ಶಿಕ್ಷೆಯಿಂದ ಬಚಾವ್ ಆಗದೆ ರೀತಿಯಲ್ಲಿ ಕಾಯ್ಕೊಂಡು ಹೋಗ್ರಿ. ಇಷ್ಟೇ ನಂದು. ನನಗೆ ಯಾರ ಮೇಲೆ ದ್ವೇಷ ಇಲ್ಲ. ದ್ವೇಷ ಅಂತ ಇಟ್ಕೊಂಡವ್ರೆಲ್ಲ ಮಕ್ಕಳೇ ಮುಚ್ಚಂದು ಸುಮ್ಮನೆ ಕೂತ್ಕೊಳ್ರಿ. ಸಿಗ್ಲಿ ಬಸ್ಸ ನೋಡಿದ ಜಾಬ್ಗಳು ನೀವು ಯಾರೂ ನೋಡಿಲ್ಲ. ಸುಮ್ಮನೆ ನನ್ನ ನನ್ನ ಹಾಳು ಮಾಡಿ ಇತಿಹಾಸನ ಒಂದು ಹಾಳು ಮಾಡ್ಕೋಬೇಡಿ. ನಿಮ್ಗೆ ಒಳ್ಳೇದಾಗ್ದಿದ್ರನ್ನ ನಿಮ್ಮ ಮಕ್ಳಿಗಾದ್ರೂ ಒಳ್ಳೇದಾಕತಿ. ಗಾಂಧೀಜಿ ಒಂದು ತೆಂಗಿನ ಮರ ಹಾಕ್ತಾ ಇದ್ದಾಗ ಒಬ್ಬ ಭ್ರಷ್ಟ ಹೇಳಿದಂತ, ಯಾಕೆ ಬೇಕಲೇ ನಿನಗೆ ಈ ವಯಸ್ಸಿನಾಗ ತೆಂಗಿನ ಮರ ಹಡಿಬಿಟಿ ಮಗನ ಅನ್ನಂತ. ಅದಕ್ಕಿಲ್ಪ ನಾಳೆ ನಿನ್ನ ಮೊಮ್ಮಕ್ಕಳು ಒಂದು ನೀರು ಬೇಕು, ಎಳ್ನೀರು ಬೇಕಂದ್ರೆ, ಈ ದೇವ್ರಿಗೆ ಒಂದು ಕಾಯಿ ಬೇಕಂದ್ರೆ ಇದು ಕೊಡ್ತೈತಿ. ಈ ವಯಸ್ಸಿನ ನಾ ಹಾಕಿದ ನಾಳೆ ನಿನ್ನ ಮೊಮ್ಮಕ್ಳಿಗಾದ್ರೂ ಬರ್ತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಹಾಕಿದ್ದೀನಿ ಗೆಳೆಯ. ಪ್ರತಿಯೊಬ್ಬರು ಒಂದೊಂದು ತೆಂಗಿನ ಮರ ಹಾಕಿದ್ರೆ ನಿಮ್ಮ ಜೀವನದಾಗ ಎಷ್ಟು ತೆಂಗಿನ ಮರ ಬೆಳೀತಿದ್ವು, ಮಳೆ ಬೆಳೆ ಎಲ್ಲ ಆಗ್ತಿದ್ವು. ತಂದೆ ಹಾಕಿದ ಮರ ಆಲದ ಮರ ಅಂತ ತಿಳ್ಕೊಂಡು ನೀವೇನು ಹಾಕ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ಪ್ಲಾಸ್ಟಿಕ್ ಕವರ್ನಾಗ ನಾವು ನೀರು ಕುಡಿತೀರಿ, ಪ್ಲಾಸ್ಟಿಕ್ ಕವರ್ನಾಗ ಅನ್ನ ತಿಂತೀರಿ. ಕಂಚಿನ ತಟ್ಟಿ ಹೋದು, ಬೆಳ್ಳಿ ತಟ್ಟಿ ಹೋದು, ಕೈಯಾಗ ಬರೋದು ನಿಮ್ಗೆ ಲಾಸ್ಟ್. ಏನಂತೀಯ? ಬದುಕಿ ತಿನ್ನಾಕ ಬಸವಣ್ಣನ ಹೆಂಗೆ ಅಳ್ದಿರಲ್ಲ ಹಂಗೆ ನೀವು ಅಳ್ದು ಹೋಗ್ತೀರಿ. ಅದು ಆಗಬಾರ್ದು ಅಂದ್ರೆ ನನ್ನ ಮಾತು ಕೇಳ್ಬೇಕು, ಇತಿಹಾಸ ತಿಳ್ಕೊಬೇಕು. ಬಿಡು ಆಯ್ತಾ? ಸರಿ, ಬಂದ್ ಮಾಡೋದು. ಹೊಟ್ಟೆ ತುಂಬ ತಿನ್ನೋಣ.